ಈ ಬಗ್ಗೆ ಮಾತನಾಡೋಕೆ ರೈತ ಮುಖಂಡರು ಕೊಪ್ಪಳದಿಂದ ಶರಣಗೌಡ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಕಡೆ ಹೇಗೆ ಸಮಸ್ಯೆ ಇದೆ, ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಗೊಬ್ಬರ ಅಟ್ಲೀಸ್ಟ್ ಒಂದು 10-15 ಜನಕ್ಕಾದ್ರೂ ಸಿಗ್ತಿದೆಯಾ, ಏನು ಇಲ್ವೇ ಇಲ್ವಾ? ಸರ್ ಇಲ್ಲಿ ಇಲ್ವೇ ಇಲ್ಲ ಸರ್, ಇಲ್ಲಿ ನಮ್ಮ ಭಾಗದಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಸಾರಿನೂ ಕೂಡ ಏನು ಮುಂಗಾರು ಆಗಿರ್ಲಿ ಹಿಂಗಾರು ಆಗಿರ್ಲಿ ಇವರು ಗೊಬ್ಬರದ್ದು ಅಡಚಣೆ ಮಾಡುತ್ತಾನೆ ಬಂದಿದೆ. ಹೊತ್ತಾಗಿ ಹೇಳ್ಬೋದು ಅಂತಂದ್ರೆ ಇಲ್ಲಿ ರೈತರ ಪರವಾಗಿ ಯಾವ ಅಧಿಕಾರಿಗಳನ್ನು ಕೆಲಸ ಮಾಡಲ್ಲ, ಹಂಗಂತ ಜನಪ್ರತಿನಿಧಿಗಳನ್ನು ರೈತರು ಅನ್ನೋದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಅತ್ಯಂತ ದುರಂತವಾದ ಜಿಲ್ಲೆ ಅಂತ ಹೇಳ್ಬೋದು ಸರ್. ನಾವು ರೈತರು ಹೆಂಗಿದೀವಿ ಅಂತಂದ್ರೆ, ಈಗ ನಾವು ನಮ್ಗೆ ಒಂದ್ಸತೆ ಈಗ ಗೊಬ್ಬರ ಇಲ್ಲ, ಏನೋ ಗೊಬ್ಬರ ಹಂಗ ಮಾಡೋ ಏನೋ ಎಲ್ಲೋ ಹೋಗ್ಬಿಟ್ಟು ನಾವು ಗೊಬ್ಬರ ತರ್ತೀವಿ. ಈಗ ನಮ್ಮ ಜಿಲ್ಲೆದಲ್ಲೂ ಗೊಬ್ಬರ ಇಲ್ಲ, ಇವಾಗ ಹೋಗ್ಬಿಟ್ಟು ನಾವು ಗದಗಿಂದ ಹೋಗ್ಬಿಟ್ಟು ಇವತ್ತು ತಗೊಂಬಂದಿದ್ದಾರೆ ನಮ್ಮ ರೈತರು. ಹಂಗಂದ ಯಾರೋ ಅಲ್ಲಿ ರೈತರ ಕಡೆಯಿಂದ ಹೋಗ್ಬಿಟ್ಟು ಗದಗಿಂದ ತಂದಿವಿ. ಹಂಗೆ ಮಾಡ್ಬಿಟ್ಟು ನಾವು ಗೊಬ್ಬರ ತರ್ತೀವಿ. ಗೊಬ್ಬರ ತಂದ ಮೇಲೆ ನಮಗೆ ಬೆಳೆಗೆ ಯೋಗ್ಯ ಬೆಲೆ ಇಲ್ಲ. ಒಂದೇ ರೀತಿಯಿಂದ ಅಲ್ಲ ಸರ್, ಇಲ್ಲಿ ಖರೀದಿ ಕೇಂದ್ರಗಳು ತೆರೆಯಲ್ಲ. ಆಮೇಲೆ ಇಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಟೋಟಲ್ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಕೊಪ್ಪಳ ಜಿಲ್ಲೆ ಮತ್ತೆ ಜಿಲ್ಲಾ ಮಂತ್ರಿ ಇವ್ರು ಏನಿದಾರಲ್ಲ, ಜಿಲ್ಲಾ ಆಡಳಿತ ಅಧಿಕಾರಿಗಳ ಏನಾಗಿದಾರಲ್ವಾ, ಇವರು ಫಸ್ಟ್ ಆಫ್ ಆಲ್ ಇವ್ರು ಯೋಗ್ಯರಿದಾರ, ಇವ್ರು ಯೋಗ್ಯರಿಲ್ವಾ ಅನ್ನೋದ್ರ ಬಗ್ಗೆ ಎಲ್ಲಿ ಏನಾದ್ರು ಕೌನ್ಸಿಲಿಂಗ್ ಮಾಡೋದು ಏನಾದ್ರು ಇತ್ತು ಅಂತಂದ್ರೆ, ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಅಧಿಕಾರಿಗಳೇನಿದ್ದಾರೆ, JD ಅವರಾಗಿರ್ಬೋದು, DD ಅವರಾಗಿರ್ಬೋದು, ಆಮೇಲೆ ಜಿಲ್ಲಾಡಳಿತ ಅಧಿಕಾರಿಗಳಾಗಿರ್ಬೋದು, ಇವರು ಫಸ್ಟ್ ಮೈಂಡ್ ಕೌನ್ಸಿಲಿಂಗ್ ಮಾಡ್ಬೇಕು. ಇವರಿಗೆ ರೈತರಂದ್ರೆ ನಾವೇನು ದುರಂತ. ಈಗ ಶರಣಗೌಡ ಅವರೇ, ಈ ಗೊಬ್ಬರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ 22ನೇ ತಾರೀಕಿಂದ ಕೃಷಿ ಸಚಿವರು ಮಾತನಾಡಿರೋದನ್ನ ನಾವು ತೋರಿಸ್ಬಿಟ್ಟಿದೀವಿ, ಏನೇನು ಹೇಳಿದ್ರು ಅಂತ. ಅವರು ಕೃಷಿ ಸಚಿವರಾಗೋದಕ್ಕೆ ಯೋಗ್ಯ ಇದಾರ ಇಲ್ವಂತ ನೀವೇ ಒಂದ್ಸರಿ ಯೋಚನೆ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಇನ್ನು ದಾವಣಗೆರೆಯಿಂದ ಧನಂಜಯ್ ರೈತ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಏನ್ ಹೇಳ್ತೀರಾ? ಕೃಷಿ ಸಚಿವರ ಹೇಳಿಕೆಗಳನ್ನು ನಾವು ತೋರಿಸಿದ್ವಿ, ಐ ಥಿಂಕ್ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ನಾನು. ಮೊನ್ನೆಯಿಂದ ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಗೊಬ್ಬರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಜಿಲ್ಲೆಯಲ್ಲಿ? ಸರ್, ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕುರ್ಚಿಗೋಸ್ಕರ ಹೊಡೆದಾಡ್ತಾ ಇದಾರೆ ಇವರು. ಒಂದು ಈಗಿರ್ತಕ್ಕಂಥ ಕೃಷಿ ಸಚಿವರು ಅವ್ರಿಗೆ ಪೂರ್ವಭಾವಿ ಸಭೆ ಮಾಡ್ಕೊಂಡು ಏನ್ ಬೇಕಾಗುತ್ತೆ, ಮುಂಗಾರಿಗೆ ಹಿಂಗಾರಿಗೆ ಏನ್ ಬೇಕಾಗತ್ತೆ, ಗೊಬ್ಬರದ್ದು ಆಗ್ಲಿ ರೈತರ ವಿಚಾರಕ್ಕೆ ಬೀಜ ಎಷ್ಟು ಬೇಕಾಗತ್ತೆ ಅನ್ನೋದನ್ನ ಪರಿಜ್ಞಾನ ಇಲ್ದಂಗೆ ಯೋಚನೆ ಮಾಡೋ ಶಕ್ತಿ, ಇಚ್ಛಾಶಕ್ತಿ ಅಂತೂ ಇಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಕುರ್ಚಿ ಕಾಲದಾಗ ಓಡಾಡ್ತಾರೆ. ಇಲ್ಲಿ ನಮ್ಮ ದಾವಣಗೆರೆಗೆ ಸಂಬಂಧಪಟ್ಟಂಗೆ ಈಗ ಆಕ್ಚುಲಿ ಇಲ್ಲಿ ಮೇಜರ್ ಕ್ರಾಪ್ ಮೆಕ್ಕೆಜೋಳ ಸರ್. ಇಲ್ಲಿ ವರ್ಷಕ್ಕೆ ಒಂದು ಕ್ರಾಪ್ ಅದ. ಆಕ್ಚುಲಿ ಇವತ್ತು ರೈತರು ಒಂದ್ ಕಡೆ ಬಾಳ ಆಗ್ಬಿಟ್ಟು ಬಿತ್ತನೇನು ಆಗಿದೆ, ಮುಗಿದೋಗಿದೆ. ಈಗ ಮೇಜರ್ ಬೇಕಾಗಿರತಕ್ಕಂಥದ್ದು ಯೂರಿಯಾ. ಈಗ ಈ ಜೂನ್ ಜುಲೈ ತಿಂಗಳಿಗೆ ಬೇಕಾಗಿರತಕ್ಕಂಥ ನಮ್ ಜಿಲ್ಲೆ ಬೇಕಾಗಿರ್ತದ್ದು 21,479 ಮೆಟ್ರಿಕ್ ಟನ್ ಯೂರಿಯಾ ಅವಶ್ಯಕತೆ ಇದೆ ಸರ್ ನಮ್ ದಾವಣಗೆರೆ ಜಿಲ್ಲೆದಾಗ. ಬಟ್ ಈಗ ಇರ್ತಕ್ಕಂಥ ಸ್ಟಾಕ್ ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ 8,085 ಮೆಟ್ರಿಕ್ ಟನ್ ಐತೆ ಅಂತ ಹೇಳ್ತಾರೆ. ಆ ವಿಚಾರದಾಗ ಮತ್ತೆ ಇವ್ರು ಬೇಕಾದಂತ ಇವ್ರಿಗೆ ಬೇರೆ ಡಿಸ್ಟಿಕ್ಕಿಗೆ ಆಲ್ರೆಡಿ ಬಂದಿರತಕ್ಕಂಥ ಯೂರಿಯಾವನ್ನ ಸಾಲ್ಟೇಜ್ ಮಾಡೋ ರೀತಿಯಲ್ಲಿ ಆಗ್ಲೇ ಹಿಂದಿನ ತಿಂಗಳಲ್ಲಿ ಎಲ್ಲ ಸಪ್ಲೈ ಮಾಡ್ಕೊಂಡ್ಬಿಟ್ಟಿದಾರೆ ಸರ್ ಇವರು. ಯಾವ್ರವ್ರು ಯಾರ್ಯಾರಿಗೆ ಬೇಕೋ, ಯಾರು ದುಡ್ಡು ಮಾಡ್ತಾರೋ, ಇನ್ವೆಸ್ಟ್ ಮಾಡ್ತಾರೋ, ಕಮಿಷನ್ ಕೊಡ್ತಾರೋ ಅವ್ರಿಗೆಲ್ಲ ಮಾಡ್ಕೊಂಡು ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡ್ರು, ಇಲ್ಲಿ ಉಸ್ತುವಾರಿ ಸಚಿವರನ್ನ ಬುಕ್ ಮಾಡ್ಕೊಂಡ್ರು, ದೇವರಣ್ಣ ಗೊತ್ತಿಲ್ಲ. ಒಂದು ಇಲ್ಲಿ ಸಾಲ್ಟೇಜ್ ತೋರಿಸ್ತಿದಾರೆ, ಅದನ್ನ ಕೇಂದ್ರ ಸರ್ಕಾರದ್ದು ಅಂತಂದು ಬಟ್ ತೋರಿಸ್ತಿದಾರೆ. ಅಲ್ಲ, ಇವ್ರು ಹೇಳ್ತಿರೋದೊಂದೇ ಕೇಳಿದಾಗ ನ್ಯಾನೋ ಗೊಬ್ಬರ, ನ್ಯಾನೋ ಯೂರಿಯಾ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಬಹುದು, ಅದು ಸರಬರಾಜಿಗಿದೆ ಅಂತ. ಈಗ ರೈತರಿಗೆ ಬೇಕಾಗಿರೋದು ಯೂರಿಯಾ ಗೊಬ್ಬರ, ನ್ಯಾನೋ ಗೊಬ್ಬರ ಬೇಡವಾಗಿರೋದು ತಗೊಂಡು ಏನ್ ಮಾಡ್ಬೇಕು? ಅದಕ್ಕೇನ್ ಹೇಳ್ತೀರಿ ನೀವು? ಸರ್, ಅದ್ರ ಈಗ ನ್ಯಾನೋ ಗೊಬ್ಬರಕ್ಕಿಂತ ಇರ್ತಕ್ಕಂಥ ಮೆಟೀರಿಯಲ್ ನ ಸಫಿಶಿಯಂಟ್ ಆಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಒಂದು. ಆಮೇಲೆ ಇಲ್ಲಿ ಬೇಕಾಗಿರೋದು 21,471 ಮೆಟ್ರಿಕ್ ಟನ್ ಐತಲ್ಲ, ಇವ್ರೇನ್ ಸಚಿವರು ಏನ್ ಮಾಡ್ತಾರೆ ಇಲ್ಲಿ ಕಟ್ಟಕಾಯ್ತದ್ರಾ? ಈಗಿರೋ ಸ್ಟಾಕ್ ಕೇಳಿದ್ರೆ ಜೋರ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ JDಗಳು 8,085 ಮೆಟ್ರಿಕ್ ಟನ್ ಐತೆ ಅಂತ ಹೇಳ್ತಿದಾರೆ. ಈಗ ಬೇಕಾಗಿರೋದು 21,000 ಟನ್ ಮೆಟ್ರಿಕ್ ಟನ್. ಆಮೇಲೆ ಇಲ್ಲಿ ಇನ್ನೊಂದು ಏನ್ ಮಾಡ್ತಿದಾರೆ ಅಂದ್ರೆ, ಇಲ್ಲಿ ಡೀಲರ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಚೀಲ ಯೂರಿಯಾ 266 ರೂಪಾಯಿ ಐತೆ ಸರ್, ಅದು MRP. ಆ ಒಂದ್ ಚೀಲ ಯೂರಿಯಾಕ್ಕೆ 110 ರೂಪಾಯಿದ್ದು ಲಿಂಕ್ ಕೊಡ್ತಾರೆ, ಯಾವ್ದಾದ್ರು ಲಿಕ್ವಿಡ್ ಅದು ಇದು ಅಂತ. ಸುಮ್ನೆ ಹೇಳ್ತಾರೆ ನ್ಯಾನೋ ಯೂರಿಯಾ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾಗಿರೋದು ಆಲ್ 19 ಆ ಪಾಕೆಟ್ ಬರುತ್ತೆ, ಆ ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ತೈತಿ, ಬ್ಯಾಡಾದ ಇವು ಇರ್ತಾವ, ಅವನ್ನೆಲ್ಲ ಲಿಂಕ್ ಕೊಟ್ಟು ಕೆಲಸ ಮಾಡ್ತಿದಾರೆ ಇಲ್ಲಿ. ಆ ತರ ಬಹಳ ದಂಧೆ ನಡೀತಾ ಇದೆ ಇಲ್ಲಿ. ಒಂದ್ ನಮೂನಿ ವಿಚಿತ್ರ ದಂಧೆ ನಡೀತಾ ಇದೆ ಸರ್ ನಮ್ ದಾವಣಗೆರೆ ಜಿಲ್ಲೆಯಲ್ಲಿ. ಇವ್ರಿಗೆ ಈಗ ಟೋಟಲ್ ನೋಡ್ರಿ, ಒಬ್ಬ ರೈತ ತಗೋಬೇಕಂದ್ರೆ 1 ಕ್ವಿಂಟಲ್ ಯೂರಿಯಾನ 850 ರೂಪಾಯಿ ಬೀಳ್ತದೆ ಸರ್. 550 ರೂಪಾಯಿ ಕ್ವಿಂಟಲ್ ಇರೋದು. ಈ ತರ ದಂಧೆ ಮಾಡ್ತಾ ಇದಾರೆ. ಅಧಿಕಾರಿಗಳನ್ನ ಕರೆದು ನೋಡೋಣ ಸರ್, ಸಚಿವರ ಗಮನಕ್ಕೆ ನಾವು ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡೋಣ ಯಾವಾಗ ದಯಮಾಡಿ ನಾವು ಇಲ್ಲಿ ಹೋರಾಟ ಮಾಡಿ ರೈತರ ಸಾಕಾಗಿದೆ. ತಾವು ಮಾಧ್ಯಮದವ್ರು ದಯಮಾಡಿ ಜಿಲ್ಲೆಯ
ಈ ದಾವಣಗೆರೆ ಆಗ್ಲಿ ಕರ್ನಾಟಕ ರೈತರನ್ನ ಕಾಪಾಡೋ ಶಕ್ತಿ ಅಂದ್ರೆ ನಿಮ್ ಮಾಧ್ಯಮದವ್ರಿಗೆ ಐತಿ. Yes. ದಯಮಾಡಿ ತಾವುಗಳು ತಮಗೆ ಕೈ ಮುಗಿದು ಬೇಡ್ತಿದ್ದೀನಿ, ತಾವುಗಳು ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ರೈತರಿಗೆ ಅನುಕೂಲ ಆಗತ್ತೆ. Yes, ನಾವು sir, yes, ನಿಮಗೆ sir. ರೈತರ ಮುಖಂಡರಾಗಿ ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡೋದಕ್ಕೆ. ಇನ್ನು ರಾಯಚೂರಿನ ಪ್ರಭಾಕರ್ ಪಾಟೀಲ್ ರೈತ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕೃಷಿ ಸಚಿವರಿಗೆ ಕೇಳಿದ್ರೆ ಒಂದಿಷ್ಟು ನೆಪಗಳನ್ನು ಹೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಈ ರಾಸಾಯನಿಕ ಗೊಬ್ಬರವನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದೀವಿ ಅಂತ ಒಂದು ನೆಪವನ್ನು ಹೇಳಿದ್ದಾರೆ. ಏನ್ ಹೇಳ್ತಿರೋದಕ್ಕೆ? ಅಂದ್ರೆ ಸಾವಯವ ಕೃಷಿಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ರೈತರಿಗೆ ಸೂಚನೆ ಕೊಡುವಂತ ರೀತಿನಾ ಇದು? ಇಲ್ಲ ಸರ್, ಅವರು ಹೇಳ್ತಾರೆ ಸರ್, ಬಟ್ ಸಾವಯವ ಈ ತರ ಒಂದು ಆಟೋಮೆಟಿಕ್ ಆಗಿ ಬ್ರೇಕ್ ಮಾಡೋದು ಭಾಳ ಕಷ್ಟ ಸರ್. ಯಾಕಂದ್ರೆ ಈಗ ಆಲ್ರೆಡಿ ಈಗ ಅಡ್ಯಾಪ್ಟ್ ಆಗಿಬಿಟ್ಟಿದ್ದಾರೆ ರೈತರು. ಈ ಸಾವಯವ ಮಾಡಿಬಿಟ್ಟು ನಮ್ಮ ಒಂದು 140 ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆ ಒದಗಿಸೋದು ಭಾಳ ಕಷ್ಟ ಆಗೈತಿ ಈ ಒಂದು ನಿಟ್ಟಿನಲ್ಲಿ. ಓಕೆ. ಈಗ ನಮ್ಮ ಈ ಒಂದು ರಾಯಚೂರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ಒಂದು 30% ಅಷ್ಟು ಕೂಡ ಅವರು ಗೊಬ್ಬರ ಕೊಡ್ತಾ ಇಲ್ಲ. ಓಕೆ. ಅವ್ರು ಕೇಂದ್ರದವ್ರು ಏನ್ ಮಾಡಿದ್ದಾರೆ, ಅದು ಯಾವುದೋ ಒಂದು ನ್ಯಾನೋನ ಮುಂಚೂಣಿಯಲ್ಲಿ ತರಬೇಕು, ಆ ಒಂದು ಕಂಪ್ನಿಯನ್ನ ರೈತರಿಗೆ ಇದು ಮಾಡ್ಬೇಕಂತೇಳಿ ಆ ಒಂದು ಇದ್ರ ಮೇಲೆ ಈಗ ಗೊಬ್ಬರ ಕಡಿತ ಮಾಡಿದ್ದಾರೆ ನಮ್ಗೆಲ್ಲ. ಬಟ್ ನ್ಯಾನೋ ಮಾಡ್ಲಿ ಸರ್, ಬೇಡ ಅನ್ನಲ್ಲ, ಬಟ್ ಹಂತವಾಗಿ ಅದ್ರ ಬಗ್ಗೆ ರೈತರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಒಂದು AD ಅವ್ರ ಹತ್ರ ಒಂದು ಹಳ್ಳಿಯಲ್ಲಿ ಸಭೆ ಮಾಡಿ ಅದು ಏನೋ ಒಂದು ಡೆಮೋ ಕೊಟ್ಟು ಮಾಡಬೇಕು. ಈಗ ಆಟೋಮೆಟಿಕ್ ಆಗಿ ಗೊಬ್ಬರ ಬಂದ್ ಮಾಡಿ ನೀವು ನ್ಯಾನೋ ಮಾಡ್ರೆ ರೈತರಿಗೆ ಅದು ರಿಸಲ್ಟ್ ಇಲ್ಲ ಅಂದ್ರೆ ಅವ್ರನ್ನ ಏನ್ ಮಾಡಕ್ಕಾಗತ್ತೆ? ವೇಸ್ಟ್ ಸರ್. ಅದು ರಿಸಲ್ಟೇ ಬಂದಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಅದನ್ನ ತಗೊಂಡು ಈಗ ನಮ್ಗೆ ಬೇಕಿದ್ರೆ ಅವ್ರು ಹೇಳೋದೇ ಬೇಕಿಲ್ಲ, ನಾವೇ ತಗೋತೀವಲ್ಲ. ಅಲ್ಲ ಸರ್, ಈಗ ನೀವು ಒಬ್ಬ ರೈತ ಆಗಿ ಒಂದು 10 ಎಕರೆ ಜಮೀನನ್ನ ಈ ಬಾರಿ ನೀವು ಮಾಡ್ಬೇಕಂತ ಅನ್ಕೊಂಡಿರ್ತೀರ. ಅದಕ್ಕೆ ಗೊಬ್ಬರ ಎಷ್ಟು ಬೇಕು, ಬೀಜ ಎಷ್ಟು ಬೇಕು ಅಂತ ಒಂದು ಲೆಕ್ಕ ಇರುತ್ತಲ್ವಾ ನಿಮ್ಮ ಹತ್ರ. ಸೊ ಹಂಗೆ ಕೃಷಿ ಇಲಾಖೆ ಕಡೆ ಎಷ್ಟು ಹೆಕ್ಟರ್ ಪ್ರದೇಶ ಬಿತ್ತನೆಗಾಗಿ ಬೀಜವನ್ನ ರೈತರಿಗೆ ಕೊಟ್ಟಿದ್ದೀವಿ, ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರದ ಪ್ರಮಾಣ ಎಷ್ಟು ಅನ್ನೋದನ್ನ ದಾಸ್ತಾನು ಮಾಡ್ಕೊಳ್ಬೇಕಲ್ವಾ ಫಸ್ಟ್ಗೆ. ಈಗ ಬೀಜ ಕೊಟ್ಟಿದ್ದು ಕೂಡ ಕೃಷಿ ಇಲಾಖೆಯಿಂದ ಅಲ್ವಾ ರೈತರಿಗೆ ಬಿತ್ತನೆ ಮಾಡೋಕೆ? ಅವಾಗೊಂದು ಅಂದಾಜ್ ಇರುತ್ತಲ್ವಾ? ಇರುತ್ತೆ, ಖಂಡಿತ ಇರುತ್ತೆ ಸರ್. ಈಗ ಈ ಕೃಷಿ ಸಚಿವರು ಹೇಳ್ತಾ ಇರುವಂತದ್ದು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಿತ್ತನೆ ಆಗ್ಬಿಟ್ಟಿದೆ ಅಂತ. ಅವ್ರಿಗೆ ಏನ್ರಿ ಗೊತ್ತು? ಅವ್ರು ಯಾವತ್ತಾದ್ರೂ ಕೃಷಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಮಾಹಿತಿ ತಗೊಂಡ್ರಲ್ಲ, ಅವ್ರಿಗೆ ಗೊತ್ತಾಗೋದು. ಇಂಥವ್ರು ಕೃಷಿ ಸಚಿವರಾಗಿದ್ದಾರೆ. ಏನೋ ಅದು ಇದರಲ್ಲಿ ಕೇಳ್ಬಿಟ್ಟು ಹೇಳೋದಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಆ ಜಿಲ್ಲಾವಾರು ಮಾಹಿತಿ ತಗೊಂಡ್ರೆ ಅವ್ರನ್ನ ತೋರ್ಸಂತ ಹೇಳಿ. ಅದು ಏನ್ ಸುಮ್ಮನೆ ಬಾಯಿಗೆ ಬಂದಂಗ ಕೃಷಿ ಸಚಿವರಷ್ಟೇ, ಈ ಜಿಲ್ಲಾ ಮಂತ್ರಿಗಳಂತೂ ಉಪಯೋಗ ಇಲ್ಲ ಅವರು. ಈಗ ಭಾಷಣದಲ್ಲಿ ಹೇಳ್ತಾರೆ ಹೆಚ್ಚಿನ ಬಿತ್ತನೆ ಆಗ್ಲಿ, ಇಳುವರಿ ಬರ್ಲಿ, ಹಾಗೆ ಹೀಗೆ. ಭಾಷಣ ಮಾಡಕ್ ಏನ್ ಸರ್, ಅವ್ರಿಗೇನ್ ದುಡ್ಡು ಕೊಡ್ತಾರ ಭಾಷಣಕ್ಕೆ? ಈ ಒಟ್ಟ ಟೋಟಲ್ ಆಗಿ ಈ ವರ್ಷ ಬಹಳ ಕಷ್ಟ ಆಗಿದೆ ಸರ್. ಸುಮಾರು ಒಂದು 2 ಎಕರೆ ಮಾಡಿರ್ತಕ್ಕಂಥ ರೈತ ಕೂಡ ಇವತ್ತು ಗೊಬ್ಬರದ ಅಂಗಡಿಗಳಿಗೆ ಅಲ್ದಾಡೋ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಇವರು. ಮಳೆ ಹೆಂಗೆ? ತುಂಬಾ ಚಲೋ ಆಗಿದೆ ಸರ್ ಊರ್ ಕಡೆ ಎಲ್ಲ? ಮಳೆ ಚೆನ್ನಾಗಿದೆ ಸರ್, ಒಳ್ಳೆ ಚೆನ್ನಾಗಿದೆ. ನಮ್ಮ ಜಿಲ್ಲಾದಲ್ಲಿ ಇವತ್ತು 2,30,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನೀರಾವರಿ ಐತೆ ರಾಯಚೂರು ಜಿಲ್ಲಾದಲ್ಲಿ. ಓಕೆ. ಸಂಪೂರ್ಣವಾಗಿ ಎಲ್ಲಾ ರೈತರು ಕೂಡ ಈಗ ಮುಂಗಾರನ್ನ ಆಲ್ರೆಡಿ ಬಿತ್ತನೆ ಮಾಡಿದ್ದಾರೆ. ಈಗ ಸದ್ಯ ಗೊಬ್ಬರದ ಅವಶ್ಯಕತೆ ಬಹಳ ಇತ್ತು ಸರ್ ನಮ್ಮಲ್ಲಿ. ಓಕೆ. ಈ JD ಅವ್ರನ್ನ ಕೇಳಿದ್ರೆ ಅವರು ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾರೆ, ಈ ಸಚಿವರಂತರೂ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾರೆ. ಬರೀ ಇದೇ ನೆಪ ಹೇಳ್ಕೊಂಡು ಇವತ್ತು ನೋಡೋಣ ಸರ್, ನೋಡೋಣ ಏನ್ ಹೇಳ್ತಾರೆ ಸಚಿವರು. ನಾವು ಕೂಡ ಮಾತನಾಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಮಾತನಾಡೋಕೆ. ಇನ್ನು ಸತೀಶ್ ರೈತ ಮುಖಂಡರು ದಾವಣಗೆರೆಯಿಂದ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಹೆಂಗಿದೆ ಜಿಲ್ಲೆಯಲ್ಲಿ ಪರಿಸ್ಥಿತಿ, ರೈತರ ಗೋಳಾಟ ಹೇಳ್ಬಿಡಿ ನೀವು. ಈಗ ಸಹಜವಾಗಿ ಜೂನ್ ಜುಲೈ ತಿಂಗಳೊಳಗೆ ಬಿತ್ತನೆ ಕಾರ್ಯ ಪ್ರಾರಂಭ ಆಗ್ತದೆ. ಆವಾಗ ಗೊಬ್ಬರದ ಅವಶ್ಯಕತೆ ಬಹಳಷ್ಟು ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 21,479 ಮೆಟ್ರಿಕ್ ಟನ್ ಬೇಕು ಜೂನ್ ಜುಲೈ ತಿಂಗಳಿಗೆ. ಅದು ಕೃಷಿ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ. ಓಕೆ. ಆದ್ರೆ ನಮಗೆ ಜಿಲ್ಲೆಯೊಳಗೆ ಸ್ಟಾಕ್ ಇರೋದು 8,085 ಮೆಟ್ರಿಕ್ ಟನ್ ಮಾತ್ರ. ಇಲ್ಲಿಯ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಭೆಯನ್ನು ನಡೆಸಿ ಎಷ್ಟು ದಾಸ್ತಾನು ಬೇಕು ಈ ಹಂಗಾಮಿಗೆ ಅನ್ನೋದನ್ನ ಲೆಕ್ಕ ಹಾಕಿ ತರಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಈಗ ಅದೆಲ್ಲ ಓಕೆ ಸರ್. ಈಗ ಬೇಸಿಕ್ ಆಗಿ ನಾವು ಅವ್ರನ್ನ ಕೇಳಿದಾಗ ಕೃಷಿ ಸಚಿವರನ್ನ ಎಲ್ಲ ಬರುತ್ತೆ, ಸಮಸ್ಯೆ ಬಗೆಹರಿಸ್ತೀವಿ, ಕೊಟ್ಬಿಡ್ತೀವಿ ಇನ್ನೊಂದು 10-15 ದಿನದಲ್ಲಿ ಅಂತ ಹೇಳ್ತಿದ್ದಾರೆ. ಈ 10-15 ದಿನದಲ್ಲಿ ಬೆಳೆಗಳು ಏನಾಗ್ಬಿಡುತ್ತೆ ಪರಿಸ್ಥಿತಿ ಅನ್ನೋದು ಅಂದಾಜ್ ಬೇಕಲ್ಲ ಅವರಿಗೆ?
ನಾವು ಒಂದು ಬಿತ್ತನೆ ಮಾಡಿ ಒಂದು ವಾರದೊಳಗೆ ಗೊಬ್ಬರ ಹಾಕ್ಬೇಕು, ಇಲ್ಲ ಅಂತಂದ್ರೆ ಅದು ಗಿಡ ಬೆಳೆಯೋದು ಕಷ್ಟ. ಎಸ್, ಅದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಈ ಟೈಮ್ಗೆ ನೀವು ಗೊಬ್ಬರ ಕಟ್ಟಬೇಕು, ಆ ಟೈಮ್ ಬೇಕು. ಹೌದು. ಆಮೇಲೆ ಇವತ್ತು ಜಿಲ್ಲಾಡಳಿತ MCF ಹತ್ರ ಮಾತನಾಡಿ ಒಂದು ಐದು ಟನ್ ಒಬ್ಬ ಡೀಲರಿಗೆ 5 ಟನ್ ಯೂರಿಯಾ ಕೊಟ್ರೆ 15 ಟನ್ 20-20-0-13 ಕೊಟ್ಟಿದ್ದಾರೆ. ಅದಕ್ಕೂ ಸಂಬಂಧನೇ ಇಲ್ಲ. ರೈತರಿಗೆ ಗೊಬ್ಬರದ ಅಂಗಡಿಗೆ ಹೋದ್ರೆ ಒಂದು ಕ್ವಿಂಟಲ್ ಯೂರಿಯಾ ತಗಂದ್ರೆ ಅದು 5 ಕ್ವಿಂಟಲ್ 20-20-0-13 ತಗೋಬೇಕು. ಓಕೆ, ಆ ಪರಿಸ್ಥಿತಿನ ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಟ್ಟಿದ್ದಾರೆ ಇವತ್ತಿನಿಂದ. ಅದು ಆಮೇಲೆ ಓಕೆ ಸರ್, ನೋಡೋಣ ಹೆಂಗೆ ಪರಿಹಾರ ಕೊಡ್ತಾರೆ ಇದಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸತೀಶ್ ಅವರೇ. ಇನ್ನು ಕೊಪ್ಪಳದಿಂದ ನಜೀರ್ ಸಾಬ್ ಮುಲಿಮನಿ ರೈತ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಜೀರ್ ಸಾಬ್ ಅವರೇ, ತಾವು ಎಷ್ಟು ಎಕರೆ ಮಾಡ್ತಾ ಇದ್ದೀರಿ? ನಿಮ್ಮಂತ ರೈತರು ಹೇಗೆ ಗೋಳಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ? ಸರ್, ಈಗಾಗಲೇ ಸುಮಾರು ದಿನಗಳಿಂದ ಯೂರಿಯಾಕ್ಕಾಗಿ ಬೀದಿಗಿಳಿದು ರೈತರು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೋರಾಟ ಮಾಡಿದಾಗ ಒಮ್ಮೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು, ಅದರಲ್ಲಿ ಒಂದು 30% 40% ಮಾತ್ರ ಬರ್ತಾ ಇದೆ. ಓಕೆ, ಈಗ ಉತ್ತಮವಾಗಿ ಮಳೆ ಸುರಿತಾ ಇದೆ ನಮ್ಮ ಜಿಲ್ಲೆಯಾದ್ಯಂತ. ಹೌದು. ಇಂಥ ಸಂದರ್ಭದಲ್ಲಿ ಯೂರಿಯಾ ಲಭ್ಯತೆ ಇಲ್ಲ. ಯಾವ ಅಂಗಡಿಯಾಗ ಹೋದ್ರು ಕೂಡ ನಮ್ಗೆ ಎಲ್ಲಿ ಗೊಬ್ಬರದ ಅಂಗಡಿಗಳಲ್ಲಿ ಕೂಡ ಯೂರಿಯಾ ಸಿಗ್ತಾ ಇಲ್ಲ. ಈಗಾಗಲೇ ನಾವು ಬೀದಿ ಇಳಿದು ಹೋರಾಟ ಮಾಡಿದ್ದೀವಿ. ಸರ್ಕಾರದ ಗಮನಕ್ಕೆ ಬರಬೇಕಾಗಿತ್ತು ಇದು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಪದೇ ಈಗಾಗಲೇ ವಾರದಿಂದ ಹೇಳ್ತಾ ಇದ್ದಾರೆ. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಮತ್ತು DC ಅವರು ನಮ್ಮಲ್ಲಿ ಈ ಜಿಲ್ಲೆಗೆ ಯೂರಿಯಾದ ಅಭಾವ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಂಗಡಿಗೆ ಹೋದ್ರೆ ಗೊಬ್ಬರದ ಅಂಗಡಿಗಳಲ್ಲಿ ಇಲ್ಲ, ಸಾಲು ನಿಂತರೂ ಕೂಡ ಸಿಗ್ತಾ ಇಲ್ಲ ನಮ್ಗೆ. ಕೆಲವು ಗೊಬ್ಬರದ ಅಂಗಡಿಯವರು ಕೂಡ ಬಚ್ಚಿಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ನೋಡೋಣ ಯಾವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ಕಾರದಿಂದ ಅಂತ.